ಯಾಕೆ ನಾವು ಇನ್ನೂ ಲಾಂಚ್ ಅನ್ನೇ ಯೂಸ್ ಮಾಡ್ಕೊಂಡು ಈಚಿಂದ ಆಚೆ ಹೋಗ್ಬೇಕು? ಕೆಲವೊಂದ್ಸಲ ಫುಲ್ ಜನ ಇದ್ದಾಗ ನಿಮ್ಗೆ 3 ಗಂಟೆ 4 ಗಂಟೆ ಎಲ್ಲ ಲೈನ್ ಆಗುತ್ತೆ. ಅವ್ರು ಮಾಡಿದ ಮನೆ ಇತ್ತು, ಜಾಗ ಇತ್ತು, ತೋಟ ಇತ್ತು, ಎಸ್ಟಾಬ್ಲಿಷ್ ಹಾಕೊಂಡಿದ್ರು. ಸಡನ್ ಆಗಿ ನಾಳೆ ಬೆಳಗ್ಗೆ ನಿಮ್ದು ಏನೂ ಇಲ್ಲ, ಖಾಲಿ ಕೈಯಲ್ಲಿ ಹೊರಗಡೆ ಹೋಗಿ ಅಂದಾಗ ಅವರ ನೋವುಗಳು ಎಷ್ಟಿದ್ದಿರ್ಬೋದು ಯೋಚನೆ ಮಾಡಿ. ಈಗ ಮೊನ್ನೆ ಮುಳುಗಡೆ ಆದಾಗ ಎಲ್ಲ ಹಳಬ್ರು ಒಂದ್ಸಲ ಈ ಕಡೆ ಎಲ್ಲ ಬಂದು ಅವ್ರ ಮನೆಗಳನ್ನ ನೋಡ್ಕೊಂಡು ಹೋಗಿದ್ದಾರೆ. ಹೌದಾ? ಅವರ ಮನೇಲಿ ನಮ್ಮನೆ ತೆಂಗಿನ ಮರ, ನಮ್ಮನೆ ಫೌಂಡೇಶನ್, ನಮ್ಮನೆ ಕಟ್ಟೆ, ನಮ್ಮನೆ ದೇವಸ್ಥಾನದ ಕಟ್ಟೆ ಇದೆಲ್ಲ ನೆನ್ಪಡ್ಕೊಂತಿದ್ರು. ಅವ್ರಿಗೆ ಅರ್ಧ ದಿನ ಕರೆಂಟ್ ಇರಲ್ಲ ಅಥವಾ ಎಷ್ಟೋ ವಾರಗಳ ಗಟ್ಟಲೆ ಕರೆಂಟ್ ಇರಲ್ಲ. ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಸಿಗೋದಿಲ್ಲ ಕೆಲವು ಟೈಮಲ್ಲಿ. ಆದ್ರೆ ಅವ್ರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಈಗ ಅನಾರೋಗ್ಯ ಆಯ್ತು ಅಂತ ಇಟ್ಕೊಳ್ಳಿ, ಆಂಬುಲೆನ್ಸ್ ಬರಕ್ ಜಾಗ ಇಲ್ಲ. ಅವ್ರು ಇದೇ ಲಾಂಚ್ ಮೇಲೆ ಅವಲಂಬಿತರಾಗಬೇಕು. 100 ವರ್ಷದ ಹಿಂದೆ ಜಗತ್ತಿಗೆ ಬೆಳಕು ಕೊಡೋಕೆ ತ್ಯಾಗ ಮಾಡಿದವರಿಗೆ 100 ವರ್ಷದ ನಂತರ ನ್ಯಾಯ ಕೊಡ್ತಾ ಇದೀವಿ. ಅಂದ್ರೆ ಈ ಹ್ಯಾಂಗಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಅಲ್ಲಿ ಮಧ್ಯೆ ಕಾಣ್ತದೆ ನೋಡಿ, ಕೇಬಲ್ಸ್ ಕಾಣ್ತದೆ. ಹೌದು, ಒಟ್ಟು 740 ಮೀಟರ್ ಅದು. 740 ಮೀಟರ್ ಹ್ಯಾಂಗಿಂಗ್ ಬ್ರಿಡ್ಜ್ ಅದು. ಇಷ್ಟು ಉದ್ದದ ಕೇಬಲ್ ಬ್ರಿಡ್ಜ್ ಭಾರತದಲ್ಲಿ 2ನೇದು. ಹಾಗೆ ಕರ್ನಾಟಕದ ಅತಿ ಉದ್ದನೆಯ ಬ್ರಿಡ್ಜ್ ಇದು. ಹೆಚ್ಚು ಕಡಿಮೆ 600 ಕೋಟಿ ತನಕ ಇದಕ್ಕೆ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಸರ್ಕಾರದಿಂದ. ಕೋಟಿ? ಹೌದು, ಇದು ದೊಡ್ಡ ಪ್ರಾಜೆಕ್ಟ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಸಿಗಂದೂರಲ್ಲಿದ್ದೀನಿ. ನೋಡಿ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದು ಬ್ರಿಡ್ಜ್ ಬಗ್ಗೆ ಮಾತಾಡಿರ್ತಾರೆ ಎಲ್ಲರೂ ಕೂಡ. ನೋಡಿ, ಅದೇ ಈ ಹ್ಯಾಂಗಿಂಗ್ ಬ್ರಿಡ್ಜು. ಕರ್ನಾಟಕದ ನಂಬರ್ 1, ಭಾರತದಲ್ಲೇ ಅತ್ಯಂತ ಉದ್ದವಾಗಿರುವಂಥ 2ನೇ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. 2.1 ಕಿಲೋಮೀಟರ್ ಉದ್ದ ಇದೆ ಇದು. ಈಗ ನಾವೆಲ್ಲ ಸಿಗಂದೂರಿಗೆ ಬಂದಾಗ ಮುಂಚೆಲ್ಲ ಲಾಂಚಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ನೋಡಿ, ಅಲ್ಲಿ ಲಾಂಚ್ ಇದೆ ನೋಡಿ. ಸೊ ಇಲ್ಲಿಂದ ಆ ಕಡೆ ಹೋಗ್ಬೇಕು, ಆ ಕಡೆಯಿಂದ ಈ ಕಡೆ. ಅಂದರೆ ನಮ್ಮ ಕಾರ್ಗಳನ್ನು, ಬಸ್ಗಳನ್ನೆಲ್ಲ ನಾವು ಲಾಂಚಲ್ಲೇ ತಗೊಂಡು ಹೋಗಿರುವಂಥದ್ದು. ಸರಾಸರಿ ಸುಮಾರು ವರ್ಷಗಳಿಂದ ಇದನ್ನೇ ನಾವು ಅನುಕರಣೆ ಮಾಡಿಕೊಂಡು ಬಂದಿರುವಂಥದ್ದು. ನೀವು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ನಮ್ಮ ಇತ್ತೀಚಿನ ತಲೆಮಾರಿನವರು ಯೋಚನೆ ಮಾಡಿ ನೋಡಿ, ಇದೆಲ್ಲ ಈಗಲೇ ನೋಡ್ಕೊಳ್ಳಿ, ಮುಂದೆ ಇದು ಸಿಗೋದಿಲ್ಲ, ನಾವೆಲ್ಲ ಬ್ರಿಡ್ಜ್ ಮೇಲ್ಗಡೆ ಹೋಗ್ತೀವಿ ಅಂತಾನು ಹೇಳಿದ್ರು. ಪ್ರತಿ ಸಲ ನಾನು ಸಿಗಂದೂರಿಗೆ ಬಂದಾಗ ನನಗೆ ತುಂಬ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಯಾಕೆ ನಾವು ಇನ್ನೂ ಲಾಂಚನ್ನೇ ಯೂಸ್ ಮಾಡಿಕೊಂಡು ಈಚಿಂದ ಆಚೆ ಹೋಗಬೇಕು? ಒಂದು ಅರ್ಧ ಗಂಟೆಲಿ ಹೋಗುವ ಜರ್ನಿ ಅಥವಾ 10 ನಿಮಿಷದಲ್ಲಿ ಹೋಗೋದನ್ನ ಯಾಕೆ ಒಂದು ದಿನ ಪೂರ್ತಿ? ಅಂದರೆ ಕೆಲವೊಂದ್ಸಲ ಫುಲ್ಲು ಜನ ಇದ್ದಾಗ ನಿಮಗೆ 3 ಗಂಟೆ 4 ಗಂಟೆ ಎಲ್ಲ ಲೈನ್ ಆಗುತ್ತೆ. ಇದೆಲ್ಲ ಯಾಕೆ? ಇನ್ನೂ ಒಂದಿಷ್ಟು ಅಪ್ಡೇಟ್ ಆಗ್ಬೋದಲ್ಲ ಅಂತ ನನಗೆ ಯೋಚನೆ ಇತ್ತು. ಸೊ ಹಾಗಾಗಿ ಇವತ್ತಿಲ್ಲಿಗೆ ಬಂದಾಗ ಈ ಬ್ರಿಡ್ಜನ್ನು ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ಈ ಬ್ರಿಡ್ಜ್ನ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ, ಮತ್ತೆ ಸಿಗಂದೂರು ಮುಂಚೆ ಹೆಂಗಿತ್ತು, ಈ ಮುಳುಗಡೆಯ ಪ್ರದೇಶ ಮುಳುಗಡೆ ಆಗೋಕ್ಕಿಂತ ಮುಂಚೆ ಏನೆಲ್ಲ ಕಥೆಗಳಿತ್ತು, ಇದು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ರೋಹಿತ್ ಅವರಿದ್ದಾರೆ. ನನ್ನ ಆತ್ಮೀಯ ಮಿತ್ರರು ಆಗಿರುವಂಥ ರೋಹಿತ್ ಅವರನ್ನ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಸರ್ ನಮಸ್ತೆ. ನಿಮ್ದು ಇದೇ ಊರು? ಹೌದು. ಸೊ ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಸವಿಸ್ತಾರವಾದ ಮಾಹಿತಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇವತ್ತು ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದು ಮಾತಾಡಿಸ್ತಾ ಇದ್ದೀನಿ. ನಮ್ಮ ಜನತೆಗೆ ಸಿಗಂದೂರು ಬ್ರಿಡ್ಜ್ ನ ಬಗ್ಗೆ ಮತ್ತೆ ಇಲ್ಲಿಯ ಲಾಂಚ್ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಜನ ನೋಡಿರ್ತಾರೆ, ಅವರಿಗೆ ಒಂದು ನಾಲೆಜ್ ಇದ್ದಿರುತ್ತೆ. ಆದ್ರೂ ಕೂಡ ಸರಾಸರಿ ಎಕ್ಸಾಕ್ಟ್ ಆಗಿ ಒಂದಿಷ್ಟು ವಿವರಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸರ್, ಇದು ಈ ಹ್ಯಾಂಗಿಂಗ್ ಬ್ರಿಡ್ಜ್ ಎಷ್ಟು ವರ್ಷ ಆಯ್ತು ಈಗ ಮಾಡೋಕ್ ಶುರು ಮಾಡಿ? ಇದು ಶುರುವಾಗಿದ್ದು 2018ನೇ ಇಸ್ವಿಯಿಂದ. 2018ರಲ್ಲಿ ಈಗ ನಮ್ಮ ನಿತಿನ್ ಗಡ್ಕರಿ ಅವರು ಹೈವೇ ಮಿನಿಸ್ಟರ್ ಆದಾಗಿಂದ ಶುರು ಆಯ್ತು ಅಂತ ಹೇಳ್ತಾರೆ. 2018ರಲ್ಲಿ ಶುರುವಾಗಿದ್ದು, ನನಗೂ ಮಾಹಿತಿ ಇರೋ ಹಾಗೆ. ಯಾಕೆ ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಈ ಊರಲ್ಲಿ ನಾನು ನೋಡಿದ್ರ ಹಾಗೆ. ಈಗ ನೀರ್ ತುಂಬಿದಾಗ ಇಲ್ಲಿ ತನಕ ಬರುತ್ತಲ್ವ? ಹೌದೌದು, ಇಲ್ಲಿ ತನಕ ಬರುತ್ತೆ ಸರ್. ನಿಮಗೆ ಮಾರ್ಕ್ಗಳು ಕಾಣ್ತಾ ಇದೆಯಲ್ಲ, ಅಲ್ಲಿ ತನಕ ನೀರ್ ನಿಂತ್ಕೊಳ್ಳುತ್ತೆ. ಮಳೆಗಾಲದಲ್ಲಿ ಅದು ಸ್ವಲ್ಪ ಅದಕ್ಕಿಂತ ಮೇಲ್ ಹೋದ್ರೂ ಹೋಯ್ತು. ಈಗ ನೀವು ನೋಡ್ತಾ ಇರೋದು ಎಕ್ಸ್ಟ್ರೀಮ್ ಬೇಸಿಗೆ ಇದು, ಹಂಗಾಗಿ ನೀರೆಲ್ಲ ಕಡಿಮೆ ಇಳಿದೋಗಿದೆ. ಮತ್ತೆ ಹೋದ ವರ್ಷ ಬೇಸಿಗೆಯಲ್ಲಿ ಖಾಲಿ ಆಗ್ಬಿಟ್ಟಿತ್ತು ನೀರು, ಫುಲ್ ನೀರು. ಅದನ್ನೊಂದು ಕೇಳಿದ್ದೆ ನಾನು, ನೀರ್ ಖಾಲಿ ಆಗಿತ್ತು, ನಾವೆಲ್ಲ ಓಡಾಡಿದ್ವಿ ಅಂತ ಹೇಳ್ತಾ ಇದ್ದೆ. ಆವಾಗ ಲಾಂಚ್ ಎಲ್ಲ ಯೂಸ್ ಆಗ್ಲಿಲ್ಲ, ಯಾವ್ದು ಯೂಸ್ ಇರ್ಲಿಲ್ಲ ಸರ್. ಇಲ್ಲೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವರು ಸೇತುವೆ ಕಟ್ಟುವಾಗ ಕೂಡ ಇಲ್ಲಿ 2 ಸೇತುವೆ ಆಗ್ತದೆ. ಹಸಿರುಮಕ್ಕಿಯಲ್ಲಿ ಒಂದು ಸೇತುವೆ ಆಗ್ತದೆ, ಇಲ್ಲೊಂದು ಸೇತುವೆ ಆಗ್ತದೆ. ಅವಾಗ ಏನ್ ಮಾಡಿದ್ರು, ಈ ಕನ್ಸ್ಟ್ರಕ್ಷನ್ ವರ್ಕಿಗೋಸ್ಕರ ಡ್ಯಾಮ್ ಅಲ್ಲಿ ಸ್ವಲ್ಪ ಗೇಟ್ ಓಪನ್ ಮಾಡಿ ಸ್ವಲ್ಪ ನೀರು ಬಿಟ್ಕೊಂಡಿದ್ರು. ಪ್ಲಸ್ ಹೋದ ವರ್ಷ ಬರಗಾಲನು ಜೋರಾಗಿತ್ತು, ಹಂಗಾಗಿ ಪೂರ್ತಿ ಖಾಲಿ ಆಗ್ಬಿಟ್ಟಿತ್ತು. ಇಲ್ಲೆಲ್ಲ ನೀವು ಆರಾಮಾಗಿ ಕಾರ್ ಓಡಿಸ್ಕೊಂಡು ಹೋಗ್ಬೋದಾಗಿತ್ತು, ಅಷ್ಟು ನೀರು ಕಂಪ್ಲೀಟ್ ಖಾಲಿ ಆಗಿತ್ತು. ಒಂದು ಸಣ್ಣ ಹರಿವು ಕಾಣ್ತಾ ಇತ್ತು ಅಷ್ಟೇ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಹಳೆ ಕಾಲದಲ್ಲಿ ಮುಳುಗಡೆ ಆಗಿದ್ದ ಫೌಂಡೇಶನ್ ಗಳು ಕೂಡ ಕಾಣ್ತಾ ಇತ್ತು. ಮನೆಗಳು ಆಗೆಲ್ಲ ಏನು ಮುಳುಗೋಗಿದ್ವು, ಅದು ಫೌಂಡೇಶನ್ ಗಳು, ಆವಾಗಿನ ಕಾಲ ತೆಂಗಿನ ಮರಗಳು ಎಲ್ಲವೂ ಇಲ್ಲಿ ಕಾಣ್ತಾ ಇತ್ತು. ನೋಡಿ, ಇದು ಬಹುಶಃ ಡಿಜಿಟಲ್ ಅಲ್ಲಿ ಇದೆ ಫಸ್ಟ್ ವಿಡಿಯೋ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಹುಶಃ ಇದುವರೆಗೆ ಯಾರೂ ಮಾಡಿಲ್ಲ ಇಷ್ಟು ಡೀಟೇಲ್ ಆಗಿ. ಇಲ್ಲೇ ನಿಂತ್ಕೊಂಡು ಬ್ರಿಡ್ಜ್ ಓಪನ್ ಆಗೋ ಮುಂಚೆನೆ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಬಿಕಾಸ್ ನಮ್ಗೆ ಲಾಂಚ್ ಅನ್ನು ತೋರಿಸ್ದಂಗ ಆಯ್ತು, ಬ್ರಿಡ್ಜ್ ಅನ್ನು 2 ತಿಂಗಳಲ್ಲಿ ಇದು ಉದ್ಘಾಟನೆ ಆಗುತ್ತೆ. ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಹೌದು, ಅದಿಷ್ಟೇ ಉಳ್ಕೊಂಡಿರೋದು. ಈಗ ಒಂದು ಹಬ್ಬ ಒಂದು 2 ರಿಂದ 3 ಅಡಿ ಜಾಗ ಮಾತ್ರ ಉಳ್ಕೊಂಡಿದೆ ಅಷ್ಟೇ. ಇನ್ನು ಅದಿಷ್ಟ ಆದ ತಕ್ಷಣ ಕಂಪ್ಲೀಟ್ ಈಗ ಟಾರ್ ಕೂಡ ಹಾಕ್ತಾ ಇದಾರೆ ಮೇಲ್ಗಡೆ. ಹೌದು, ಅಲ್ಲಿ ಕೂಡ ಜೂನ್ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಉದ್ಘಾಟನೆ ಇದೆ. ಮೋದಿ ಅವ್ರನ್ನ ಕರ್ಸಿನೇ ಉದ್ಘಾಟನೆ ಮಾಡಬೇಕು ಅನ್ನೋ ಪ್ರಯತ್ನ ನಡೀತಿದೆ. ಇಡೀ ಭಾರತದಲ್ಲಿ 2ನೇ ಅತ್ಯಂತ ಉದ್ದದ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಹೌದಾ? ಅಂದ್ರೆ ಈ ಹ್ಯಾಂಗಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಅಲ್ಲಿ ಮಧ್ಯೆ ಕಾಣ್ತದೆ ನೋಡಿ, ಕೇಬಲ್ಸ್ ಕಾಣ್ತದೆ. ಹೌದು, ಒಟ್ಟು 740 ಮೀಟರ್ ಅದು.
740 ಮೀಟರ್ ಹ್ಯಾಂಗಿಂಗ್ ಬ್ರಿಡ್ಜ್ ಅದು. ಇಲ್ಲಿ ಮಾತ್ರ ಪಿಲ್ಲರ್ ಸಪೋರ್ಟ್ ಅಲ್ಲಿ ಬ್ರಿಡ್ಜ್ ನ ಮಾಡಿದ್ದಾರೆ. ಅಲ್ಲಿರೋ ಪಿಲ್ಲರ್ ಕಿಂತ ಕೇಬಲ್ ಸಪೋರ್ಟ್ ಜಾಸ್ತಿ ಇದೆ. ಇಷ್ಟು ಉದ್ದದ ಕೇಬಲ್ ಬ್ರಿಡ್ಜ್ ಭಾರತದಲ್ಲಿ 2ನೇದು. ಹಾಗೆ ಕರ್ನಾಟಕದ ಅತಿ ಉದ್ದನೆಯ ಬ್ರಿಡ್ಜ್ ಇದು. ಇನ್ಲ್ಯಾಂಡ್ ಅಲ್ಲಿ ಒಳನಾಡು ವ್ಯವಸ್ಥೆಯಲ್ಲಿ ಇದು ಅತಿ ದೊಡ್ಡ ಬ್ರಿಡ್ಜ್. ಸುಮಾರು ಹೆಚ್ಚು ಕಡಿಮೆ 600 ಕೋಟಿ ತನಕ ಇದಕ್ಕೆ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಸರ್ಕಾರದಿಂದ. ಹೌದು, ಇದು ದೊಡ್ಡ ಪ್ರಾಜೆಕ್ಟ್. 600 ಕೋಟಿ ಅಷ್ಟು ಹಣನ ಇದಕ್ಕೆ ಖರ್ಚು ಮಾಡಿ ಇಷ್ಟು ದೊಡ್ಡ ಸೇತುವೆಯನ್ನ ಮಾಡಿದ್ದಾರೆ. ಇದು ಈಗ ನಮಗೆ ಏನು ಸಾಗರದಿಂದ ಇಲ್ಲಿ ಮರಕುಟಿಕ ಅಂತ ಬರುತ್ತೆ ಅನ್ಸುತ್ತೆ, ಆವಿನಹಳ್ಳಿ ಟು ಮರಕುಟಿಕ ಒಂದು ಹೈವೇ ಮಾಡ್ತಾ ಇದ್ದಾರೆ. ಇದನ್ನ ನ್ಯಾಷನಲ್ ಹೈವೇ 69 ಇದೆಯಲ್ಲ, ಅದಕ್ಕೆ ಒಂದು ಎಕ್ಸ್ಟೆಂಡೆಡ್ ರೂಟ್ ಇದು. ಇದನ್ನ ಈಗ 369E ಅನ್ನೋ ಒಂದು ಹೊಸ ಹೈವೇ ನಂಬರ್ ನ ಮೂಲಕ ಗುರುತಿಸ್ತಾರೆ. ಸೊ ಆಗ ಇಲ್ಲಿ ನಮಗೆ ಬೈಂದೂರು, ಈಗ ನಮ್ಮ ಸಾಗರದವರು ಉಡುಪಿ ಕುಂದಾಪುರ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಿತ್ತು. 6 ಗಂಟೆ ಸಮಯ ತಗೊಳ್ತಿತ್ತು. ಇನ್ನು ಮುಂದೆ 3 ಗಂಟೆ ಒಳಗಡೆ ನಾವು ಉಡುಪಿ ಕುಂದಾಪುರ ರೀಚ್ ಆಗ್ಬೋದು. ಅಂದ್ರೆ ಅಷ್ಟು ಹತ್ರ ಆಗುತ್ತೆ ಈಗ ನಮಗೆ. ಅಂದ್ರೆ ಕೊಲ್ಲೂರು, ಸಿಗಂದೂರು, ಈ ಬೈಂದೂರು ಇಂಥ ಪ್ರದೇಶಗಳನ್ನ ಸಾಗರಕ್ಕೆ ಅತ್ಯಂತ ಬೇಗವಾಗಿ ಕನೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಮುಂಚೆ ಎಲ್ಲ ಇದು ಓಡಾಟದ ಜಾರಿ ಆಗಿತ್ತು. ಇಲ್ಲಿ ಸಣ್ಣದಾಗಿ ಒಂದು ಶರಾವತಿ ನದಿ ಹರ್ಕೊಂಡು ಹೋಗ್ತಾ ಇತ್ತು. ಅದಾದ ನಂತರ ಇಲ್ಲಿ ಡ್ಯಾಮ್ ಕಟ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಈ ಊರುಗಳೆಲ್ಲ ಮುಳುಗಡೆ ಆಗ್ತಾ ಬಂತು. ಆಕ್ಚುಲಿ ನೀವು ಈ ಕಡೆ ನೋಡ್ತಿದಿಲ್ಲ ಸರ್, ನೀವು ನೋಡಿ ಈಗಲೇ ನೋಡಿ ಇಷ್ಟು ದಟ್ಟವಾದ ಕಾಡಿದೆ ಇಲ್ಲಿ. ಹೌದು, ಅಂದ್ರೆ ಯೋಚನೆ ಮಾಡಿ, ಇಲ್ಲಿ ಕೆಳಗಡೆ ಎಲ್ಲ ಇದೆಲ್ಲ ದೊಡ್ಡ ಬೆಟ್ಟ ಗುಡ್ಡ ಕಾಡುಗಳು ಇರೋ ಜಾಗ. ಸಾವಿರಾರು ರೀತಿಯ ಗಿಡ ಮರಗಳಿದ್ವು. ಯಾಕಂದ್ರೆ ಪಶ್ಚಿಮ ಘಟ್ಟ ಇದು. ಪಶ್ಚಿಮ ಘಟ್ಟದ ಗಿಡಗಳು ಅತ್ಯಂತ ಒಳ್ಳೆಯ ಗುಣಮಟ್ಟದ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವಂತ ಕಾಡಿದ್ದಂತ ಜಾಗ ಇದು. ಹೌದು, ಹಲವಾರು ವೆರೈಟಿಯ ಪ್ರಾಣಿಗಳಿದ್ವು. ದೊಡ್ಡ ಕಾಡು, ಊರುಗಳಿದ್ವು ಸುಮಾರಷ್ಟು. ಜನ ತುಂಬಾ ಸಂಖ್ಯೆಯಲ್ಲಿ ವಾಸವಾಗಿದ್ರು, ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರು. ಅದನ್ನೆಲ್ಲರ ಜೀವನವನ್ನ ಒಂದು ಸಲ ಮುಳುಗಿಸಿದಂತ ನದಿ ಇದು. ಎಲ್ಲರ ಜೀವನವು ಎಲ್ಲರ ಜೀವನವನ್ನು ಮುಳುಗೋಗಿದೆ. ಅವ್ರ ಹಿಂದೆ ಒಂದಿಷ್ಟು ನೋವಿತ್ತು ಸರ್, ನನಗೆ ಗೊತ್ತು ಆ ನೋವಿತ್ತು ಅಂತ. ಆ ನೋವು ನಿನ್ನೆ ಮೊನ್ನೆವರೆಗೂ ಇತ್ತು ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಅದು ಹೆಂಗೆ ಅನ್ನೋದನ್ನ ಹೇಳ್ಬಹುದಾ? ಆಕ್ಚುಲಿ ಈಗ ಇಲ್ಲಿ ಸಾಗರದಲ್ಲಿ ಈಗ ಏನು ವಾಸ ಇದಾರಲ್ಲ, ಇದು ಮುಕ್ಕಾಲು ಭಾಗ ಜನ ಇದರಿಂದ ಸಂತ್ರಸ್ತಾರೆ. ಹೌದು, ಈಗ ಈವನ್ ನಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಗೊಂಡ್ರು, ಇಲ್ಲಿ ಹೊಸನಗರದಲ್ಲಿ ನನ್ನ ಅಜ್ಜ ಇದ್ದಿದ್ದು, ಅವರು ಕೂಡ ಇದೇ ನದಿಯಲ್ಲಿ ಮುಳುಗಡೆಯಾಗಿ ಮನೆ ಬಿಟ್ಟು ಬಂದವರು. ಅಲ್ಲಿಂದ ಹುಟ್ಟಿದ ಊರು, ಈಗ ನೀವೇ ಹುಟ್ಟಿದ ಊರು ಬಗ್ಗೆ ಒಂದು ಎಕ್ಸ್ಟ್ರಾ ಅಫೆಕ್ಷನ್ ಇರುತ್ತೆ, ಪ್ರೀತಿ ಇರುತ್ತೆ. ನಾಳೆ ಬೆಳಿಗ್ಗೆ ನಿಮ್ಮ ಹತ್ರ ನಿಮ್ ಹುಟ್ಟಿದ ಊರಲ್ಲಿ ನಿಮ್ ಜಾಗ ಇಲ್ಲ, ಮನೇನೆಲ್ಲ ಬೇರೆ ಕಡೆ ಹೋಗ್ರಿ ಗಂಟು ಮುಟ್ಟೆ ಸಮೇತ ಅಂದಾಗ ನಿಮ್ ಪರಿಸ್ಥಿತಿ ಹೆಂಗಿರ್ಬೋದು. ಅದು ಈಗ ಬೇರೆ. ಈಗ ನೀವು ಹೊರಗಡೆ ಬಂದ್ರೆ ಹೋಟೆಲ್ ರೂಮ್ ಬುಕ್ ಮಾಡ್ತೀರಿ. ಆದ್ರೆ ಆಗಿನ ಕಾಲದಲ್ಲಿ ಈಗ ಹೆಚ್ಚು ಕಡಿಮೆ ಒಂದು ಮುಳುಗಡೆ ಶುರುವಾಗಿ 100 ವರ್ಷನೇ ಆಗ್ತಾ ಬಂತು. 100 ವರ್ಷದ ಹಿಂದೆ ಎಂತ ಪರಿಸ್ಥಿತಿ ಇತ್ತು, ಜನ ಎಲ್ಲಿಗೆ ಹೋಗ್ಬೇಕಾಗಿತ್ತು. ಆತರ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಜನ ಹೊರಗಡೆ ಹೋದ್ರು. ಕರೆಕ್ಟ್. ಅವ್ರಿಗೆ ನೋಡಿ, ಅವ್ರು ಮಾಡಿದ ಮನೆ ಇತ್ತು, ಜಾಗ ಇತ್ತು, ತೋಟ ಇತ್ತು, ಎಸ್ಟಾಬ್ಲಿಷ್ ಹಾಕೊಂಡಿದ್ರು. ಸಡನ್ ಆಗಿ ನಾಳೆ ಬೆಳಗ್ಗೆ ನಿಮ್ದು ಏನೂ ಇಲ್ಲ, ಖಾಲಿ ಕೈಯಲ್ಲಿ ಹೊರಗಡೆ ಹೋಗಿ ಅಂದಾಗ ಅವರ ನೋವುಗಳು ಎಷ್ಟಿದ್ದಿರ್ಬೋದು ಯೋಚನೆ ಮಾಡಿ. ಈಗ ಮೊನ್ನೆ ಮುಳುಗಡೆ ಆದಾಗ ಎಲ್ಲ ಹಳಬ್ರು ಒಂದ್ಸಲ ಈ ಕಡೆ ಎಲ್ಲ ಬಂದು ಅವ್ರ ಮನೆಗಳನ್ನ ನೋಡ್ಕೊಂಡು ಹೋಗಿದ್ದಾರೆ. ಹೌದಾ? ಅವರ ಮನೇಲಿ ನಮ್ಮನೆ ತೆಂಗಿನ ಮರ, ನಮ್ಮನೆ ಫೌಂಡೇಶನ್, ನಮ್ಮನೆ ಕಟ್ಟೆ, ನಮ್ಮನೆ ದೇವಸ್ಥಾನದ ಕಟ್ಟೆ ಇದೆಲ್ಲ ನೆನಪು ಪಡ್ಕೊಂತಿದ್ರು. ನನಗೆ ಇಲ್ಲಿ ಕೆಲವು ಪರಿಚಯ ಇರುವಂತ ಹಿರಿಯರು ಹೇಳ್ತಾ ಇರ್ತಾರೆ, ರೋಹಿತ್ ಹೋಗಿದ್ವಿ, ನಮ್ಮನೆ ಕಟ್ಟಡ ಕಾಣಿಸ್ತು, ಖುಷಿ ಆಯ್ತು ನಮಗೆ ಅಂತ. ಬಟ್ ಅವರೆಲ್ಲ ತ್ಯಾಗ ಮಾಡಿದ್ದಾರೆ. ಆದ್ರೆ ಈ ಸೇತುವೆ ಆಗಿರ್ಲಿಲ್ಲ ಅಂದಿದ್ರೆ ಆ ಜನರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇತ್ತು. ನೋಡಿ, ಇದು ಮುಂಚೆ ರಸ್ತೆಗಳು ಇದ್ದಂತ ಜಾಗ. ಏಕಾಏಕಿ ಆ ಮಧ್ಯ ಏನು ತುಮ್ರಿ, ಸಿಗಂದೂರು ಈ ಜನರಿದಾರಲ್ಲ, ಇವ್ರೊಂಥರ ದ್ವೀಪ ಆಗ್ಬಿಟ್ರು. ಅವರಿಗೆ ಸಾಗರ ಜೊತೆ ಕನೆಕ್ಟಿವಿಟಿನೇ ಇರ್ಲಿಲ್ಲ. ಅವ್ರು ಓಡಾಡ್ಬೇಕಲ್ಲ, ಅದಕ್ಕೆ ಏನು ವ್ಯವಸ್ಥೆ ಇರಲಿಲ್ಲ. ಕೊನೆಗೆ ಸರ್ಕಾರದಿಂದ ಈ ತರ ಲಾಂಚ್ ವ್ಯವಸ್ಥೆನ ಮಾಡ್ಕೊಟ್ರು. ಇಲ್ಲಿ ಲಾಂಚ್ ಇನ್ನೊಂದು ಸಮಸ್ಯೆ ಏನಾಯ್ತು ಅಂದ್ರೆ ಟೂರಿಸ್ಟ್ಗಳು ಜಾಸ್ತಿ ಇರೋದ್ರಿಂದ ಜನರಿಗೆ ಓಡಾಡಕ್ಕೆ, ಈಗ ಈ ಊರಿನ ಜನರಿಗೆ ವ್ಯವಸ್ಥೆ ಸಿಕ್ಲಿಲ್ಲ. ಈ ಲಾಂಚ್ ಕೊಟ್ಟಿದ್ದು ಊರಿನ ಜನರು ಓಡಾಡಕ್ಕೆ. ಟೂರಿಸ್ಟ್ ಸಂಖ್ಯೆ ಜಾಸ್ತಿ ಏನಾಯ್ತು, ಊರಿನ ಜನರಿಗೆ ಸಮಸ್ಯೆ ಆಯ್ತು. ಮತ್ತೆ ಇಲ್ಲಿ ಪಾಪ ಅಲ್ಲಿ ಜನರಿಗೆ ಹೇಗಿದೆ ಅಂದ್ರೆ, ಇಡೀ ಜಗತ್ತಿಗೆ ಕರೆಂಟ್ ಕೊಡಕ್ಕೋಸ್ಕರ ಮನೆ ಮಟ್ಟ ಕಳ್ಕೊಂಡವ್ರು ಇವರು. ಆದ್ರೆ ಅವ್ರಿಗೆ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ. ಇದು ಸ್ಪೆಷಲ್. ಇಲ್ಲಿ ನೀವು ಇಲ್ಲಿ ಜನರ ಹತ್ರ ಮಾತ್ರ ಗೊತ್ತಾಗುತ್ತೆ, ಅವರಿಗೆ ಅರ್ಧ ದಿನ ಕರೆಂಟ್ ಇರಲ್ಲ, ಅಥವಾ ಎಷ್ಟೋ ವಾರಗಳ ಗಟ್ಟಲೆ ಕರೆಂಟ್ ಇರಲ್ಲ. ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಸಿಗೋದಿಲ್ಲ ಕೆಲವು ಟೈಮಲ್ಲಿ. ಬಟ್ ಈಗಿನ ಸರ್ಕಾರಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ಅವರಿಗೆ. ಆದ್ರೆ ಅವ್ರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಈಗ ಅನಾರೋಗ್ಯ ಆಯ್ತು ಅಂತ ಇಟ್ಕೊಳ್ಳಿ, ಆಂಬುಲೆನ್ಸ್ ಬರಕ್ ಜಾಗ ಇಲ್ಲ. ಅವ್ರು ಇದೇ ಲಾಂಚ್ ಮೇಲೆ ಅವಲಂಬಿತರಾಗಬೇಕು. ಮತ್ತೆ ಲಾಂಚ್ ವ್ಯವಸ್ಥೆ ಹಗಲು ಮಾತ್ರ, ರಾತ್ರಿ ಇರೋದಿಲ್ಲ. ಅವ್ರಿಗೆ ಕಾಣಬೇಕಲ್ಲ ದಾರಿ. ಹೌದು. ಸೊ ರಾತ್ರಿ ಹೊತ್ತಲ್ಲಿ ಅವರಿಗೆ ಲಾಂಚ್ ವ್ಯವಸ್ಥೆ ಇರಲಿಲ್ಲ. ಮತ್ತೆ ಇನ್ನೊಂದು ರೂಟ್ ಇದೆ, ಕೋಗಾರ ಮೇಲೆ ಹೋಗಿ ಬರ್ಬೇಕು ಅವರು. ಬಹಳ ದೂರದ ಜಾಗ ದಾರಿ ಅದು. ಅದ್ರಲ್ಲಿ ಬರಕ್ಕಾಗಲ್ಲ. ಯಾರೋ ಸೀರಿಯಸ್ ಇದ್ದವ್ರನ್ನ ಅತಿ ಬೇಗ ತಲುಪ್ಸಕ್ ಅವ್ರ ಕೈಲಿ ಸಾಧ್ಯ ಇರ್ತಿರ್ಲಿಲ್ಲ. ಅವಾಗ ಕೂಡ ಅಲ್ಲಿವರೆಗೆ ಬಂದು ಕಟ್ ಆಫ್ ಆಗ್ತಿತ್ತು. ಅವಾಗ ಆ ಊರಿನ ಜನರು, ನಾನು ಸಣ್ಣಕ್ಕಿದ್ದಾಗಿಂದ ನಾನ್ ತಿಳ್ಕೊಂಡಿದ್ದು ಇಲ್ಲಿ ಒಬ್ರು ಪ್ರಸನ್ನ ಕೆರೆ ಕೈ ಅಂತ ಹೇಳಿ ಬಹಳ ಹೋರಾಟ ಮಾಡಿ, ಅವರು ಮತ್ತೆ ಇನ್ನೊಂದು ಜನ ದೊಡ್ಡ ಮುಖಂಡರು ಸಹ ಇಲ್ಲಿ ಈ ಊರಿನ ಮುಖಂಡರುಗಳೆಲ್ಲ ಸೇರ್ಕೊಂಡು ಈ ಸೇತುವೆಗಾಗಿ ಹೋರಾಟ ಶುರು ಮಾಡಿದ್ರು. ನಮಗೆ ಸಿಗಂದೂರಲ್ಲಿ ಒಂದು ಸೇತುವೆ ಮಾಡ್ಕೊಡಿ, ಅಟ್ಲೀಸ್ಟ್ ನಮಗೆ ಬದುಕೋಕೆ ಹಕ್ಕು ಕೊಡಿ. ಯಾಕಂದ್ರೆ ಜಗತ್ತಿಗೆ ಕರೆಂಟ್ ಕೊಡಬೇಕಂತ ಮನೆ ಮಟ್ಟ ಕಳ್ಕೊಂಡು ಅಲ್ಲಿ ಹೋದವರು. ಇದು ಹೆಂಗೆ ಗೊತ್ತಾ ಸರ್, ಇಲ್ಲಿ ಆಕ್ಚುಲಿ 2 ಡ್ಯಾಮ್ಗಳಾಗಿದೆ ಸಾಗರದಲ್ಲಿ. ಶರಾವತಿ ನದಿ, ಇದು ಶರಾವತಿ ನದಿ. ಶರಾವತಿ ನದಿ ಹುಟ್ಟದ್ದು ತೀರ್ಥಹಳ್ಳಿಯಲ್ಲಿ ಅಂಬು ತೀರ್ಥ ಅಂತ. ಇದು ರಾಮಾಯಣದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇದೆ. ರಾಮನ
ಸೀತೆಗೆ ಬಾಯಾರಿಕೆ ಆದಾಗ ರಾಮ ಬಿಲ್ಲನ್ನ ಬಿಡ್ತಾನೆ. ಹೌದು. ಅವಾಗ ಅಂಬಿನಿಂದ ಬಂದಂತ ತೀರ್ಥ ಅದು. ಸೊ ಅಂಬು ತೀರ್ಥದಲ್ಲಿ ಶರಾವತಿ ಅಂದ್ರೆ ಬಾಣದಿಂದ ಹುಟ್ಟಿದವಳು. ಆ ನದಿ ಹುಟ್ಟಿ ಅಲ್ಲಿಂದ ಹರ್ಕೊಂಡು ಹೀಗೆ ಹರ್ಕೊಂಡು ಹೋಗಿ ಈ ಲಿಂಗನಮಕ್ಕಿ ಜೋಗ ಮುಖಾಂತರ ಹೋಗಿ ಅರಬ್ಬಿ ಸಮುದ್ರನ ಸೇರುತ್ತೆ. ಇದು ಹರಿತಾ ಇರಬೇಕಾದ್ರೆ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯ ಜೋಗ ನೋಡ್ಲಿಕ್ಕೆ ಬಂದಾಗ ಜೋಗ ಫಾಲ್ಸ್ ಅಲ್ಲಿ ನೀರು ದುಮ್ಮಿಕ್ಕಿ ಹರಿತಾ ಇತ್ತು. ಈಗ ನೀವು ಜೋಗ ಫಾಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬ್ರಿಟಿಷ್ ಬಂಗ್ಲೋ ಅಂತಿದೆ. ಬ್ರಿಟಿಷ್ ಸೌಂದರ್ಯ ಆರಾಧಕರಾಗಿದ್ರು. ಅವರು ಜೋಗದ ಮೇಲೆ ಒಂದು ಒಳ್ಳೆ ಬಂಗ್ಲೋ ಕಟ್ಕೊಂಡು ಅಲ್ಲಿ ಅದ್ಭುತವನ್ನ ಸವಿತಾ ಇದ್ರು. ಅದನ್ನ ವಿಶ್ವೇಶ್ವರಯ್ಯ ನೋಡಿದಾಗ, ಈಗ ನಾವೆಲ್ಲ ನೋಡಿದಾಗ ಏನಂತೀವಿ ವಾವ್ ಎಷ್ಟು ಚೆನ್ನಾಗಿದೆ ಅಂತ, ಬಟ್ ವಿಶ್ವೇಶ್ವರಯ್ಯ ಅವ್ರನ್ನ ಮೊದಲನೇ ಸಲ ನೋಡಿದಾಗ ಹೇಳಿದ್ರಂತೆ ವಾಟ್ ಎ ವೇಸ್ಟ್ ಆಫ್ ಎನರ್ಜಿ ಅಂತ. ಅಂದ್ರೆ ಶಕ್ತಿನ ಹೆಂಗೆ ಹಾಳು ಮಾಡ್ತಿದ್ದೀರಲ್ಲಪ್ಪ ನೀವು ಅಂತ. ಸುಮಾರು 934 ಅಡಿ ಎತ್ತರದಿಂದ ಜೋಗ ಜಲಪಾತ ದುಮ್ಮಿಕ್ಕತ್ತೆ ಕೆಳಗಡೆ. ಅದನ್ನ ನಾವು ಫಿಸಿಕ್ಸ್ ಅಲ್ಲಿ ಓದ್ತೀವಲ್ಲ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್. ಆತರ ಯಾಕೆ ಮಾಡಬಾರ್ದು ಅಂತ. ಅಂದ್ರೆ ಅಷ್ಟು ಮೆತ್ತರಿಂದ ಬೀಳೋ ನೀರನ್ನ ಟರ್ಬೈನ್ ಮೇಲೆ ಬೆಳೆಸಿ ಅದರಿಂದ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡಬಹುದಲ್ಲ ಅಂತ ಅವರ ಲೆಕ್ಕಾಚಾರ ಆಗಿತ್ತು. ತಕ್ಷಣ ಎಲ್ಲರೂ ಎಚ್ಚೆತ್ಕೊಂಡ್ರು. ಆಗಿನ ಸರ್ಕಾರ ಕೂಡ ಸ್ಪಂದಿಸ್ತು. ಕಾಲದಲ್ಲಿ ಕಟ್ಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಬಂದಂತ ನಮ್ಮ ಸರ್ಕಾರಗಳೇನು ಸ್ವಾತಂತ್ರ್ಯ ನಂತರ ಬಂತು, ಅವರೆಲ್ಲ ಸೇರಿ ಸಪೋರ್ಟ್ ಮಾಡಿ ಜೋಗದಲ್ಲಿ ಪವರ್ ಪ್ಲಾಂಟ್ ಗಳನ್ನ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಬೇಕಾಗಿದ್ದಂತದ್ದು ಮೇ ಬಿ ಇದು ಸ್ವತಂತ್ರ ಪೂರ್ವ ಅನ್ಸುತ್ತೆ ನಂಗೆ, ಅದ್ರ ಇಸ್ವಿ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಮಡೆನೂರು ಅಂತಿದೆ, ಅಲ್ಲಿ ಒಂದು ಡ್ಯಾಮ್ ನ ಮಡೆನೂರು ಡ್ಯಾಮ್ ಅಂತೇಳಿ. ಆ ಡ್ಯಾಮ್ ಈಗಲೂ ಕೂಡ ಇದೆ ಅಲ್ವಾ? ಹೌದು ಸರ್, ಈಗಲೂ ಕೂಡ ಇದೆ. ನೀರ್ ಬತ್ತದಾಗ ಆ ಡ್ಯಾಮ್ ಮೇಲ್ ಬರುತ್ತೆ, ಮತ್ತೆ ಪುನಃ ಅಡಿ. ಮೊನ್ನೆ ಅಂತೂ ಈಗ ಏನು ಪೂರ್ತಿ ಬತ್ತೋಗಿತ್ತಲ್ಲ, ಅವತ್ತು ಪೂರ್ತಿ ಕಾಣಿಸ್ತಾ ಇತ್ತು. ಅದನ್ನ ಹೇಗೆ ಅಂದ್ರೆ ಆಗಿನ ಕಾಲದಲ್ಲಿ ಕಟ್ತಿಲ್ಲ, ಸುಣ್ಣ ಬೆಲ್ಲ ಇದನ್ನೆಲ್ಲ ಬಳಸಿ ಕಟ್ಟಿದ್ದಾರೆ, ಸಿಮೆಂಟ್ ಇಲ್ದೇನೆ ಕಟ್ಟಿದ್ದಾರೆ. ಈಗಲೂ ಅಷ್ಟೇ ಗಟ್ಟಿಯಾಗಿದೆ. ಇಷ್ಟು ವರ್ಷ ನೀರಲ್ಲಿ ಮುಳುಗಿದ್ರು ಕೂಡ ಅಷ್ಟೇ ಗಟ್ಟಿಯಾಗಿ ಅಲ್ಲಿರೋ ಪ್ರತಿ ಸ್ಟ್ರಕ್ಚರ್ ಕಾಣುತ್ತೆ ಸರ್. ನೋಡಿ, ಬೇಸಿಗೆಯಲ್ಲಿ ಬಂದ್ರೆ ಬಹುಶಃ ಮಡೆನೂರು ಡ್ಯಾಮ್ ಒಳಗಡೆ ಬಿಡೋದಿಲ್ಲ ಅನ್ಸೋದಿಲ್ಲ. ಅಂದ್ರೆ ನಾನು ಒಂದು ವಿಡಿಯೋ ಮಾಡ್ತಿದ್ದೆ. ಆ ಸೇತುವೆ ಕಂಪ್ಲೀಟ್ ಆಗಿ ಕಾಣಿಸುತ್ತಂತೆ. ಅನಂತರ ನೀರ್ ತುಂಬಿದಾಗ ಅದು ಅಡಿವಡೆ ಮತ್ತೆ ಮುಳುಗಿ ಹೋಗುತ್ತೆ. ಆ ಡ್ಯಾಮ್ ಕೂಡ ಅಷ್ಟೇ ಒಂದು ಯುನೀಕ್ ಆರ್ಕಿಟೆಕ್ಟ್ ಅದು. ಈಗಲೂ ನಿಮಗೆ ಅದ್ರ ಒಳಗಿರೋ ಕಮಾನುಗಳು ಎಲ್ಲವೂ ಕಾಣಿಸುತ್ತೆ, ಏನೂ ಹಾಳಾಗಿಲ್ಲ ಅದು. ಅಂದ್ರೆ ಅಷ್ಟು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅದು. ಆ ಡ್ಯಾಮ್ ಆಗಿ ಆಕ್ಚುಲಿ ಅದು ಏನಾಯ್ತು, ಮಡೆನೂರು ಡ್ಯಾಮ್ ಕಟ್ಟಿದಾಗ ಏನಾಯ್ತು, ಇವರು ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗಿ ಸರ್ವೆ ಮಾಡ್ತಾ ಇದ್ರು. ಹೌದು. ಈಗ ನಮ್ಮ ಹತ್ರ ಸರ್ವೆ ಮಾಡ್ಲಿಕ್ಕೆ ಲಾಸ್ಟ್ ಗೆ ನಮ್ಮ ಹತ್ರ ಡ್ರೋನ್ ಇದೆ, ಎಲ್ಲ ಮಾಡಿ ನಾವು ಕರೆಕ್ಟ್ ಆಗಿ ಅಪ್ರೋಚ್ ಮಾಡ್ತೀವಿ. ಆಗಿನ ಕಾಲದಲ್ಲಿ ಕುದುರೆ ಮೇಲೆ ಹೋಗಿ ನಡ್ಕೊಂಡು ಹೋಗಿ ಸರ್ವೆ ಮಾಡಿದಾಗ ಏನಾಯ್ತು, ಇವ್ರೇನ್ ಅನ್ಕೊಂಡ್ರು ಮಡೆನೂರಲ್ಲಿ ಡ್ಯಾಮ್ ಕಟ್ಬಿಟ್ರೆ ಮ್ಯಾಕ್ಸಿಮಮ್ ನೀರ್ ನಿಲ್ಸ್ಬಿಡ್ಬೋದು ಅಂತ. ನೀರ್ ನಿಲ್ಲೋ ತುಂಬಾ ಇಂಪಾರ್ಟೆಂಟ್. ಆದ್ರೆ ಎಲ್ಲ ನಿಲ್ಸಿ ಪವರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯ್ತು ನೀರಿನ ಪ್ರಮಾಣ ಸಾಕಾಗ್ತಿಲ್ಲ, ಇದಕ್ಕಿಂತ ಜಾಸ್ತಿ ನೀರು ಹೊರಗೆ ಹೋಗ್ತಾ ಇದೆ, ಅದನ್ನ ಬೇರೆ ಯಾವ್ದಾದ್ರು ಜಾಗದಲ್ಲಿ ನಾವು ಹಿಡಿಬೇಕಾಗಿತ್ತು ಅಂತ. ಓ ಮೈ ಗಾಡ್. ಅವಾಗ ಇನ್ನೊಂದು ಸರ್ವೆ ಮಾಡ್ತಾರೆ. ಅದು ಮೇ ಬಿ ಸ್ವತಂತ್ರ ನಂತರ ಸರ್ಕಾರಗಳು ಬಂದಾಗ ಅನ್ಸುತ್ತೆ. ಅವಾಗ ಸರ್ವೆಗಳೆಲ್ಲ ಮಾಡಿದಾಗ ಅಂದ್ರೆ ಇಯರ್ಗಳ ಬಗ್ಗೆ ನೋಡಿಲ್ಲ, ಬಟ್ ಕತೆ ಗೊತ್ತಿದೆ. ಅವರು ಒಂದು ಹೊಸ ಸರ್ವೆನ ಮಾಡ್ತಾರೆ. ಅವಾಗ ಇನ್ನು ಸ್ವಲ್ಪ ಅಥೆಂಟಿಕ್ ಅಂದ್ರೆ ಇಕ್ವಿಪ್ಮೆಂಟ್ ಗಳು ಬದಲಾಗಿದ್ವು, ಅಕ್ಯುರಸಿ ಜಾಸ್ತಿ ಇತ್ತು. ಅವಾಗ ಗೊತ್ತಾಯ್ತು ಲಿಂಗನಮಕ್ಕಿ ಅಂತ ಒಂದು ಊರಿದೆ, ಅಲ್ಲಿ ಡ್ಯಾಮ್ ಅನ್ನ ಕಟ್ಟಿದ್ರೆ ಅತಿ ಹೆಚ್ಚು ಪ್ರಮಾಣದ ನೀರನ್ನು ನಿಲ್ಲಿಸಬಹುದು ಅಂತ ಆಮೇಲೆ ಗೊತ್ತಾಯ್ತು. ಅವಾಗ ಮತ್ತೆ ಸರ್ಕಾರ ಜೊತೆ ಮಾತುಕತೆ ನಡೆಸಿ ಲಿಂಗನಮಕ್ಕಿಯಲ್ಲಿ ದೊಡ್ಡದಾಗಿರೋ ಒಂದು ಡ್ಯಾಮ್, ನೀವು ನೋಡಿರ್ಬೋದು, ಲಿಂಗನಮಕ್ಕಿಲಿ 11 ಕ್ರಸ್ಟ್ ಗೇಟ್ ಗಳಿದೆ, ಅತ್ಯಂತ ದೊಡ್ಡದಾದ ಡ್ಯಾಮ್. ಅಲ್ಲಿ ಡ್ಯಾಮ್ ಅನ್ನ ಕಟ್ಟಿ ಶರಾವತಿ ನೀರನ್ನ ನಿಲ್ಸಿ ಅಲ್ಲಿಂದ ನೀರನ್ನ ತಗೊಂಡೋಗಿ ತಲೆಕಳಲೆ ಅಂತ ಅಲ್ಲಿಂದ ಕೆಳಗಡೆ ಬಿಟ್ಟು ಪೆನ್ ಸ್ಟ್ಯಾಕ್ ಅಂತ ಒಂದು 4 ದೊಡ್ಡ ಪೈಪ್ಗಳ ಮೂಲಕ ಅದನ್ನ ಇಲ್ಲಿ ಜೋಗ ಶರಾವತಿ ಪವರ್ ಪ್ಲಾಂಟ್ಗೆ, ಮಹಾತ್ಮ ಗಾಂಧಿ ಪವರ್ ಪ್ಲಾಂಟ್ಗೆ ತಗೊಂಡೋಗಿ ಬಿಡ್ತಾರೆ. ಅಲ್ಲಿ ಜನರೇಟರ್ ಗಳಿದಾವೆ. ಆ ಜನರೇಟರ್ಗೆ ಒಂದು ವಿಚಾರ ಹೇಳೋಣ ನಮ್ಮ ವೀಕ್ಷಕರಿಗೆ. ಸುಮಾರು ಜನ ಅನ್ಕೊಂಡಿದ್ದು ಜೋಗದಿಂದ ಕೆಳಗಡೆ ನೀರು ಬೀಳುತ್ತೆ, ಅಲ್ಲಿ ಕರೆಂಟ್ ಉತ್ಪಾದನೆ ಆಗತ್ತೆ ಅಂತ. ನೋಡಿ ವೀಕ್ಷಕರೇ, ಗಮನ ಬಿಟ್ಟು ನೋಡಿ, ಜೋಗದಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ನೀರು ಬೀಳೋದ್ರಿಂದ ಕರೆಂಟ್ ಉತ್ಪಾದನೆ ಆಗೋದಿಲ್ಲ. ಅದಕ್ಕೆ ಸೈಂಟಿಫಿಕಲಿ ಇವ್ರು ನೋಡಿದ್ದಾರೆ, ಹಂಗಾಗಿ ಇವರಿಂದ ಇನ್ಫಾರ್ಮೇಶನ್ ನಾನು ಕೊಡ್ಸೋ ಪ್ರಯತ್ನ ಮಾಡ್ತೀನಿ. ಹೆಂಗೆ ಸರ್ ಕರೆಂಟ್ ಉತ್ಪಾದನೆ? ಆಕ್ಚುಲಿ ನೀವು ಅನ್ಕೊಂಡೆ, ನಾನು ಹಂಗೆ ಅನ್ಕೊಂಡಿದ್ದೆ. ನಮ್ಮ ಕ್ಲಾಸ್ಗಳಲ್ಲಿ ನಾನು ಪ್ರೈಮರಿ ಎಲ್ಲ ಇರ್ಬೇಕಾದ್ರೆ ನಮ್ಮ ಟೀಚರ್ಸ್ ಹೇಳೋರು ಅಂದ್ರೆ ಜೋಗದಿಂದ ವಿಶೇಷ ಏನ್ ಕಥೆನೇ ಹೇಳ್ತಾರೆ, ಮೇಲಿಂದ ಬೀಳ್ತಿತ್ತು. ನಾವು ಸೈನ್ಸ್ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ರೆ ನಾವು ಹಂಗೆ ಅನ್ಕೊಳ್ಳೋದಲ್ಲ, ನೀರ್ ಮೇಲಿಂದ ಬಿದ್ದಾಗ ಟರ್ಬೈನ್ ತಿರುಗತ್ತೆ. ಹೌದು, ನಮ್ ತಲೆ ಏನಿತ್ತು, ಜೋಗ ಫಾಲ್ಸ್ ಅಲ್ಲಿ ನೀರ್ ಮೇಲಿಂದ ಬೀಳುತ್ತೆ, ಕೆಳಗಡೆ ಟರ್ಬೈನ್ ಇಟ್ಟಿರ್ತಾರೆ, ಅದ್ರ ಮೇಲೆ ನೀರ್ ಬೀಳುತ್ತೆ, ಅದು ತಿರುಗಿ ಕರೆಂಟ್ ಬರ್ತಾ ಇರತ್ತೆ ಅಂತ. ನಾವು ಕಾಲೇಜಿಗೆಲ್ಲ ಬಂದಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಜೋಗ ಕೆಳಗಡೆ ಇಳಿದ್ವಿ ಫಾಲ್ಸ್ ಅಲ್ಲಿ. ನಾನು ಫಸ್ಟ್ ಹುಡುಕಿ ಟರ್ಬೈನ್ ಎಲ್ಲಿದೆ ಅಂತ, ಎಲ್ಲಿ ಹುಡುಕು ಟರ್ಬೈನ್ ಇಲ್ಲ. ಕೊನೆಗೆ ಜೋಗ ಪವರ್ ಪ್ಲಾಂಟ್ ಒಳಗಡೆ ಹೋಗಿ ಅಲ್ಲಿಯ ಟೆಕ್ನಿಷಿಯನ್ ಗಳ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ಸರ್ ಪವರ್ ಅಲ್ಲಿ ಪ್ರೊಡಕ್ಷನ್ ಆಗಲ್ಲ, ಲಿಂಗನಮಕ್ಕಿ ಡ್ಯಾಮ್ ಅಲ್ಲಿ ಏನು ಡ್ಯಾಮ್ ಕಟ್ಟಿ ನೀರ್ ನಿಲ್ಸಿರ್ತಾರಲ್ಲ ಅದು ಜೋಗದ ಮೇಲಿದೆ. ಅಂದ್ರೆ ಆ ಹೈಟ್ ಡಿಫ್ರೆನ್ಸ್ ಅಷ್ಟೇ. ಈಗ ನೀರು ಮೇಲಿಂದ ಬೀಳಲೇಬೇಕು, ಅದೇ ಫಾಲ್ಸ್ ಅಲ್ಲಿ ತಗೊಳ್ಳಲ್ಲ. ಲಿಂಗನಮಕ್ಕಿಯಲ್ಲಿರೋ ನೀರನ್ನ ಅದೇ ಹೈಟ್ ಇಂದ ಕೆಳಗಡೆ ಬರ್ಸಿ ಅಲ್ಲಿ ಬೇರೆ ಕಡೆ ಟರ್ಬೈನ್ ಗಳನ್ನ ಹಾಕಿದ್ದಾರೆ. ಆ ತರ ಬೀಳಿಸ್ಲಿಕ್ಕೆ ಏನ್ ಮಾಡ್ಯಾರೆ, ಪೆನ್ ಸ್ಟ್ಯಾಕ್ ಅಂತ ಒಂದು ಸ್ಟ್ರಕ್ಚರ್ ನ ಯೂಸ್ ಮಾಡ್ತಾರೆ. ಪೈಪ್, ಆ ಪೈಪ್ ಹೆಂಗಿದೆ ಅಂದ್ರೆ ಹೆಚ್ಚು ಕಡಿಮೆ ಮೇಲ್ಗಡೆ ಒಂದು 20 ಮೀಟರ್ ಅಗಲ ಇದೆ ಅನ್ಸುತ್ತೆ. ದೊಡ್ಡ ಬಾವಿ ಒಳಗಡೆ ನೀರ್ ಬೀಳುತ್ತೆ. ಅದು ಸಣ್ಣ ಆಗ್ತಾ ಹೋಗುತ್ತೆ ಪೈಪ್. ಅಷ್ಟು ದೊಡ್ಡ ಇರೋ ಪೈಪ್ ಸಣ್ಣ ಆಗ್ತಾ ಹೋಗುತ್ತೆ. ಈ ಪೈಪ್ ಸಣ್ಣ ಆದಂಗೆ ನಮ್ ಫಿಸಿಕ್ಸ್ ಪ್ರಕಾರ ಏನಾಗುತ್ತೆ, ಪೈಪಿನ ವ್ಯಾಸ ಕಡಿಮೆ ಆಗ್ತಾ ಹೋದಂಗೆ ನೀರಿನ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮಗೆ ಹೈಟಿನ ಅಡ್ವಾಂಟೇಜ್ ಜೊತೆಗೆ ಈ ಸಣ್ಣ ಆಗ್ತಾ ಅಡ್ವಾಂಟೇಜ್ ಎರಡು ಸೇರಿ ನೀರಿನ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ. ಆ ಪೈಪ್ ಅಷ್ಟು ದೊಡ್ಡ ಇದ್ದು ಸಣ್ಣ ಆಗ್ತಾ ನೀವು ಆ ಜೋಗ ಪವರ್ ಪ್ಲಾಂಟ್ ನಿಂತ್ಕೊಂಡ್ರೆ ಕಾಣುತ್ತೆ, 4 ಪೈಪ್ ಮತ್ತೆ ಫಾಲ್ಸ್ ಹತ್ರ ನಿಂತ್ಕೊಂಡ್ರೆ ಕಾಣುತ್ತೆ. ಆ ಪೈಪ್ ಅಲ್ಲಿ ನೀರು ಬಂದು ಆ ಟರ್ಬೈನ್ ಹೊಡೆಯುತ್ತೆ. ಹೊಡೆದಾಗ ಆ ಟರ್ಬೈನ್ ತಿರುಗಿ ಅದರಿಂದ ಪವರ್ ಜನರೇಷನ್ ಆಗುತ್ತೆ.
ಸೊ ಆ ಪವರ್ ಜನರೇಷನ್ ಹೌಸ್ ಕಾರ್ಗಲ್ ಹತ್ರ ಇದೆ, ಶರಾವತಿ ಪವರ್ ಪ್ಲಾಂಟ್, ಮಹಾತ್ಮ ಗಾಂಧಿ ಪವರ್ ಪ್ಲಾಂಟ್ ಅಲ್ಲಿ ಇದೆ. ಅಲ್ಲಿ ಇರೋ ಜನರೇಟರ್ ಗಳಲ್ಲಿ ಪವರ್ ಪ್ರೊಡಕ್ಷನ್ ಆಗೋದು. ಸೊ ಜೋಗ್ ಫಾಲ್ಸ್ ಅಲ್ಲಿ ಏನೂ ಆಗಲ್ಲ, ನೀರಿನ ಹಿಡಿಯೋದು ಲಿಂಗನಮಕ್ಕಿಯಲ್ಲಿ, ಪವರ್ ಪ್ರೊಡಕ್ಷನ್ ಮಾಡೋದು ಕಾರ್ಗಲ್ ಅಲ್ಲಿ. ಸೊ ಆ ತರ ಆಗಿ ಪವರ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಮಗೆ ಇಡೀ ದೇಶಕ್ಕೆ ಹೆಚ್ಚು ಕಡಿಮೆ ನಾವು ಕರ್ನಾಟಕ ಮಾತ್ರ ಅಲ್ಲ, ಅಕ್ಕಪಕ್ಕದ 4-5 ರಾಜ್ಯಗಳಿಗೆ ಕೂಡ ನಾವು ಜೋಗದಿಂದ ಕರೆಂಟ್ ನ ಕೊಡ್ತಾ ಇದೀವಿ. ಇಷ್ಟೆಲ್ಲ ಕರೆಂಟ್ ಕೊಟ್ಟವರು ಪಾಪ ಬಹಳ ನೋವಲ್ಲಿದ್ರು, ಮನೆ ಮಠಗಳನ್ನ ಕಳ್ಕೊಂಡ್ರು. ಇವತ್ತಿಗೂ ಕೂಡ ನಾನು ಹೇಳಿದೆ, ಇವತ್ತಿಗೂ ಕೂಡ ನಿನ್ನೆ ಮೊನ್ನೆವರೆಗೂ ಕೂಡ ಇವರು ನೋವನ್ನ ಅನುಭವಿಸ್ತಾರೆ. ಈಗಲೂ ನೋಡಿ, ಈಗಲೂ ಇನ್ನು ಸೇತುವೆ ಕೆಲಸ ಆಗಿಲ್ಲ, ಇನ್ನು ಇವತ್ತು ಸಾಯಂಕಾಲ ಯಾರಿಗಾದ್ರೂ ಪಾಪ ಒಬ್ರಿಗೆ ಸೀರಿಯಸ್ ಆಯ್ತು ಅಂದ್ರು ಅವ್ರಿಗೆ ಲಾಂಚಿಗೆ ಕಾಯ್ಬೇಕಾಗತ್ತೆ. ಮತ್ತೆ ನೀವು ನೋಡ್ತಾ ಇದ್ದೀರಾ, ಹೆಚ್ಚಾಗಿ ಮಂಗಳವಾರಗಳಂದು ಮತ್ತೆ ಅಮಾವಾಸ್ಯ ಹುಣ್ಣಿಮೆಗಳಂದು ನಮ್ಮ ಸಿಗಂದೂರು ದರ್ಶನಕ್ಕೆ ಬರೋ ಭಕ್ತಾದಿಗಳ ಸಂಖ್ಯೆ ವಿಪರೀತ ಇರುತ್ತೆ, ಜಾಸ್ತಿ ಇರುತ್ತೆ. ಅವತ್ತೇನಾಗ್ಬಿಡತ್ತೆ ಗೊತ್ತಾ, ಇವ್ರು ತುಂಬ್ಕೊಬಿಟ್ಟಾಗ ಯಾವ್ದೋ ಒಬ್ಬ ಪಾಪ ನಮ್ಮ ತುಮ್ರಿಯ ಲೋಕಲ್ ಜನರಿಗೆ ಅಲ್ಲಿ ಹೋಗಕ್ಕಾಗಲ್ಲ, ಅವ್ರಿಗೆ ಸಿಕ್ಕಾಕೊಬಿಡ್ತಾರೆ, ಅವ್ರಿಗೆ ಹೋಗಕ್ಕಾಗಲ್ಲ, ಅವ್ರಿಗೆ ವ್ಯವಸ್ಥೆ ಕಷ್ಟ ಆಗತ್ತೆ. ಬಟ್ ನಾಳೆ ಈ ಸೇತುವೆ ಆದಾಗ ಜನರ ಬದುಕು ಬದಲಾಗತ್ತೆ. ಮತ್ತೆ ಅವರು ಒಂದು ನಾರ್ಮಲ್ ಬದುಕನ್ನ ಬದುಕಬಹುದು, ಲಾಂಚ್ ಕಾಯೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಹೇಳಿದೆ ನಾನು ಅವಾಗ್ಲೇ, ನೀರ್ ಕಡಿಮೆ ಆದ್ರೆ ಲಾಂಚ್ ನಿಲ್ಸ್ಬಿಡ್ತಾರೆ. ಅವಾಗ ಹೆಂಗ್ ಹೋಗ್ತಾರೆ? ಅವಾಗ ಅವ್ರು ಸುತ್ತಾಡ್ಕೊಂಡು ಬರ್ಬೇಕು ಸರ್, ಇದ್ರಲ್ಲಿ ಹೋಗೋಕೆ ಆಗಲ್ಲ, ಇದು ಹೋಗೋದೇ ಇಲ್ಲ ಮುಂದೆ. ಎಲ್ಲೋ ಒಂದೊಂದ್ ಕಡೆ ನೀರ್ ಇರುತ್ತೆ. ಅವಾಗ ಏನಾಗ್ಬಿಡುತ್ತೆ, ಇಲ್ಲಿ ಮರಗಳಿರ್ತವೆ. ಈಗ ಅಂತ ದಿನಗಳು ಕಾಣ್ತದೆ ನೋಡಿ, ಇವೆಲ್ಲ ಏನು ನೀರ್ ಒಳಗಡೆ ಇರೋ ಮರಗಳು ಇವೆಲ್ಲ ಇವು ಇದಾವೆ, ಇಲ್ಲೇ ಇದಾವೆ. ಇಲ್ಲಿ ನೀರ್ ಕಡಿಮೆ ಆದ್ರೆ ಅಲ್ಲೊಂದ್ ಸಣ್ಣ ಮರ ಕಾಣ್ತೀವಿ ನೋಡಿ, ಅವೆಲ್ಲ ಇದು ಹೊಡೆದ್ ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಇವ್ರು ಲಾಂಚ್ ನಿಲ್ಸ್ಬಿಡ್ತಾರೆ. ಅವಾಗ ಈ ಜನ ಜೋಗ್ ಫಾಲ್ಸ್, ಕೋಗರ್ ಅದೆಲ್ಲ ದಾಟ್ಕೊಂಡು ಈ ಕಡೆ ಬರ್ಬೇಕು. ಬಹುಶಃ ಈ ಒಂದು ಸೇತುವೆ ಆಗ್ತಾ ಇರೋದ್ರಿಂದ ಇವರ ಬಾಳಲ್ಲೂ ಒಂದು ಬೆಳಕು, ಹೊಸ ಬೆಳಕು, ಹೊಸ ನಗು, ಹೊಸ ಖುಷಿ, ಹೊಸ ಆತ್ಮ ಸಂತೃಪ್ತಿ ಅಂತ ಹೇಳ್ತೀವಲ್ಲ, ಎಲ್ಲರೂ ಧೈರ್ಯದಿಂದ ಇರಬಹುದು. ಆಕ್ಚುಲಿ ಹೆಂಗ್ ಹೇಳ್ಬೇಕಂದ್ರೆ, 100 ವರ್ಷದ ಹಿಂದೆ ಜಗತ್ತಿಗೆ ಬೆಳಕು ಕೊಡೋಕೆ ತ್ಯಾಗ ಮಾಡಿದವರಿಗೆ 100 ವರ್ಷದ ನಂತರ ನ್ಯಾಯ ಕೊಡ್ತಾ ಇದೀವಿ. ಇಷ್ಟು ಒಳ್ಳೆ ಒಂದು ಸೇತುವೆನ ಕಟ್ಟಿದ್ದಾರೆ ಸರ್. ಅವಾಗಲೇ ಹೇಳಿದ್ರು, ಇದು ಆಕ್ಚುಲಿ 2.1 ಕಿಲೋಮೀಟರ್ ಉದ್ದದ ಹ್ಯಾಂಗಿಂಗ್ ಬ್ರಿಡ್ಜ್. ಇದ್ರಲ್ಲಿ ಎಲ್ಲಕ್ಕಿಂತ ವಿಶೇಷ ಅಂದ್ರೆ ಆ 740 ಮೀಟರ್ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದಾರಲ್ಲ, ಅದು ಬಹಳ ವಿಶೇಷ. ಅಂದ್ರೆ ಒಂದು ಸೈಂಟಿಫಿಕ್ ಮಿರಾಕಲ್, ಒಂದು ಆರ್ಕಿಟೆಕ್ಚರಲ್ ಸೈನ್ಸ್ ಅನ್ನ ಎಷ್ಟು ಅದ್ಭುತವಾಗಿ ಯೂಸ್ ಮಾಡಿದಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇಷ್ಟು ಒಳ್ಳೆ ಸೇತುವೆ ಜನರಿಗೆ ನಿಜವಾಗ್ಲೂ ಒಂದು ನ್ಯಾಯನ ಕೊಡಿಸುತ್ತೆ. ನಮಗೆ ಅನ್ಸ್ಬೋದು ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡ್ಬೇಕಂತ, ಮಾಡಬೇಕು. ಯಾಕಂದ್ರೆ ಅವರು ಜಗತ್ತಿನ ಭವಿಷ್ಯಕ್ಕೋಸ್ಕರ ತಮ್ಮ ಭವಿಷ್ಯ ದಾನ ಮಾಡಿದ್ದಾರೆ. ಇವತ್ತು ಸಾಗರದಲ್ಲಿ ಎಷ್ಟೋ ಕುಟುಂಬಗಳು ಈ ಕಡೆ ಬಂದಿದ್ದಾರೆ. ಯಾಕೆ? ಮಕ್ಕಳ ಎಜುಕೇಶನ್, ಅವರು ಮಕ್ಕಳನ್ನ ಶಾಲೆ ಕಳ್ಸೋದು ಕಷ್ಟ ಇಲ್ಲಿದ್ದವರು, ಅವರು ಅದಕ್ಕೋಸ್ಕರ ಸಾಗರ ಶಿಫ್ಟ್ ಆಗ್ತಾರೆ. ಆಯ್ತಾ? ಅಥವಾ ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ, ಮನೇಲಿ ವಯಸ್ಸಾದ್ರಿಂದ ಸಾಗರ ಶಿಫ್ಟ್ ಆಗ್ತಾರೆ. ಮತ್ತೆ ಇನ್ನೂ ಸಮಸ್ಯೆಗಳಿದ್ವು ಸರ್ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇರೋದ್ರಿಂದ ಮೊಬೈಲ್ ನೆಟ್ವರ್ಕಿಂಗ್ ವ್ಯವಸ್ಥೆಗಳಿರಲಿಲ್ಲ ಮುಂಚೆ. ಈಗ ಇತ್ತೀಚೆಗೆ ಬಂದ ಸರ್ಕಾರಗಳು ಪಾಪ ಅವರಿಗೆ ಟವರ್ನ ಹಾಕ್ಸ್ಕೊಟ್ರು, ನೆಟ್ವರ್ಕ್ ಇರಲಿಲ್ಲ ಮುಂಚೆ, ಕರೆಂಟ್ ಫೆಸಿಲಿಟಿ ಸರಿ ಇರಲಿಲ್ಲ. ನಿಧಾನಕ್ಕೆ ಒಂದೊಂದು ಸಮಸ್ಯೆಗಳನ್ನ ಬಗೆಹರಿಸ್ತಿದ್ದಾರೆ. ಬಟ್ ಇದೊಂದು ದೊಡ್ಡ ಸಾಧನೆ ನಮ್ಮ ಸರ್ಕಾರಗಳದ್ದು. ಯಾಕಂದ್ರೆ ನಮಗಾಗಿ ತ್ಯಾಗ ಮಾಡಿದವರಿಗೆ ಒಂದು ನಿಜವಾದ ವ್ಯವಸ್ಥೆನ ಕಟ್ಟಿಕೊಟ್ಟಿದ್ದಾರೆ. ಬಹಳ ಹೋರಾಟ ಮಾಡಿದ್ರು ಸರ್, ನಾವು ಕಣ್ಣಾರೆ ನೋಡಿದ್ವಿ. ಪಾಪ ಪಾದ ನಡ್ಕೊಂಡು ಪ್ರತಿಭಟನೆ ಮಾಡಿದ್ರು, ಪಾದಯಾತ್ರೆಗಳನ್ನ ಮಾಡಿದ್ರು, ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿದ್ದಾರೆ. ಬಹಳ ಜನ ಹೋರಾಡಿದ್ದಾರೆ. ಅಷ್ಟು ಜನ ಹೋರಾಡಿದ್ಮೇಲೆ ನಾವು ಇದನ್ನ ಕೊಟ್ಟವಲ್ಲ ಅನ್ನೋದು ಬೇಜಾರಷ್ಟೇ. ನಿಜ, ಅದು ಅವ್ರ ಹಕ್ಕಾಗಿತ್ತು, ಆದ್ರೆ ಅದಕ್ಕೋಸ್ಕರ ಹೊಡೆದಾಡಬೇಕಾಯ್ತು. ನಮ್ಮ ಈ ವಿಡಿಯೋನ ಆ ಹೋರಾಟಗಾರರಿಗೆ ಅರ್ಪಿಸೋಣ. ಖಂಡಿತ. ಸೊ ಯಾರ್ಯಾರು ಇದಕ್ಕೆ ಹಗಲು ರಾತ್ರಿ ಅಂತ ಹೋರಾಟ ಮಾಡಿದ್ದಾರೆ, ನಿಜವಾಗಿಯೂ ಅವರ ಬೆನ್ನನ್ನ ನಾವು ತಟ್ಟಬೇಕು, ಅವರನ್ನ ಅಭಿನಂದಿಸ್ಬೇಕು ಅಂತ ನನ್ಗನ್ಸುತ್ತೆ. ಖಂಡಿತ. ಯಾರೇ ಈ ಒಂದು ಬ್ರಿಡ್ಜ್ ಆಗೋದಕ್ಕೆ, ಇಲ್ಲೊಂದು ಈ ರೀತಿ ಕೆಲಸ ಆಗ್ಲಿ ಅನ್ನೋದಕ್ಕೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ತಮ್ಮ ಅಭಿಮತವನ್ನ ಸೂಚಿಸಿದಿರಾ, ಹೋರಾಟವನ್ನು ಮಾಡಿದಿರಾ, ನಿಮ್ಗೆ ನಮ್ಮ ದೀರ್ಘದಂಡ ನಮಸ್ಕಾರಗಳು ಅಂತ ಹೇಳೋಕೆ ಇಷ್ಟಪಡ್ತೀವಿ. ಜೊತೆಗೆ ನನಗಂತೂ ಸ್ಪೆಷಲಿ ಖುಷಿ ಆಯ್ತು ಸರ್, ಉದ್ದುದ್ದ ಲೈನ್ಗಳಿರೋದು, ಕೀವಲ್ ನಿಂತುಕೊಳ್ಳೋದು, ಕೆಲವೊಂದು ಆಕ್ಸಿಡೆಂಟ್ಗಳು ಕೂಡ ಇಲ್ಲಿ ಆಗೋದನ್ನ ನೋಡಿದೆ, ಒಂದ್ ಗಾಡಿಗೆ ಒಂದು ಟಚ್ ಆಗೋದು, ಇದೆಲ್ಲ ಸಮಸ್ಯೆಗಳಿತ್ತು. ಎಲ್ಲದಕ್ಕೂ ಒಂದು ಮುಕ್ತಿ ಶೀಘ್ರದಲ್ಲೇ ಇನ್ನೊಂದ್ 2-3 ತಿಂಗಳಲ್ಲಿ ಸಿಗ್ತಾ ಇದೆ. ಹಂಗಾಗಿ ನಾವ್ ಇಲ್ಲಿಗೆ ಬಂದ್ವಿ, ಇಷ್ಟೆಲ್ಲ ಮಾಹಿತಿಯನ್ನ ನಿಮ್ಮಿಂದ ಕೊಡಿಸಿದ್ವಿ. ಮುಂದೆ ನಾವ್ ಇಲ್ಲಿ ನಿಂತ್ಕೊಂಡು ಬಹುಶಃ ಇಲ್ಲಿ ನಿಲ್ಲೋದೇ ಇಲ್ಲ ಅನ್ಸುತ್ತೆ, ನಾವೆಲ್ಲ ಅದರಲ್ಲೇ ಹೋಗ್ಬಿಡ್ತೀವಿ. ಈಗ ನೀವು ಲಾಂಚ್ ಅನ್ನು ನೋಡಿದ್ರಿ, ಕೆಲವ್ರು ಹೇಳೋದನ್ನ ನೋಡಿದ್ದೆ ಸರ್, ಈಗ್ಲೇ ನೋಡ್ಕೊಳ್ಳಿ, ಮುಂದೆ ಸಿಗಲ್ಲ ಅದು ಅಂತ. ಹೌದು, ಖಂಡಿತವಾಗಿಯೂ ಸಿಗಲ್ಲ. ಸೊ ಮೈನ್ ರೋಡ್ ಅಲ್ಲೇ ನಾವೆಲ್ಲ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಜಾಸ್ತಿಯಾಗಿ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಬೈಂದೂರಿಗೆ ಒಂದ್ 2-3 ಗಂಟೆಯಲ್ಲಿ ನಮ್ಮ ಟ್ರಾವೆಲ್ ಅನ್ನ ಮುಗಿಸಬಹುದು. 2.1 ಕಿಲೋಮೀಟರ್ ದೂರ ಈ ಒಂದು ಬ್ರಿಡ್ಜ್ ಇದೆ. ಅದು ಕರ್ನಾಟಕದಲ್ಲೇ ಅತ್ಯಂತ ಉದ್ದದ ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ಸೊ ಹಾಗಾಗಿ ಇದಕ್ಕೆ ಶ್ರಮಿಸಿರುವಂತಹ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಸರ್, ನನಗಂತೂ ಸ್ಪೆಷಲಿ ಖುಷಿ ಆಯ್ತು. ಸಿಗಂದೂರಿ ಬಂದು ನಿಮ್ಮನ್ನ ಭೇಟಿಯಾಗಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದೀವಲ್ಲ, ನಿಜವಾಗಿಯೂ ನಿಮ್ಮ ಪೂರ್ವಜರಿಗೂ ಕೂಡ ನಾವು ಧನ್ಯರಾಗಿರ್ಬೇಕು. ಖಂಡಿತ ಸರ್, ಸಾಗರದ ಎಲ್ಲ ಪೂರ್ವಜರು ಪಾಪ ಈ ಕಡೆ ಅವರೇ. ಹೌದು, ಇವತ್ತು ನೋಡಿ ಎಲ್ಲರೂ ಎಲ್ಲೆಲ್ಲೋ ಹೋಗಿ ಲೈಫ್ ನ ಮತ್ತೆ ರೀಕಟ್ಟಿದ್ರು ಅವರು. ಕರೆಕ್ಟ್. ಅವರ ತ್ಯಾಗಕ್ಕೆ ನಾವು ಯಾವಾಗ್ಲೂ ಚಿರಋಣಿಗಳು. ಇವತ್ತು ನೋಡಿ, ಈ ಕರೆಂಟ್ ಅಲ್ಲೇ ನಾವು ಮೊಬೈಲ್ ನ ಚಾರ್ಜ್ ಮಾಡ್ಕೊಂಡು, ಕ್ಯಾಮ್ರಾ ಚಾರ್ಜ್ ಮಾಡ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಅದಕ್ಕೂ ಇವರೇ ಕಾರಣ, ಇದೇ ನೆಲ ಕಾರಣ. ಹೌದು ಸರ್, ನಿಜವಾಗ್ಲು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಾನು ಇಲ್ಲಿಗೆ ಸುಮಾರು ಸಲ ಬಂದಿದ್ದೀನಿ, ಆದ್ರೆ
ಇಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಬ್ರಿಡ್ಜ್ ಕೂಡ ಲೋಕಾರ್ಪಣೆ ಆಗುವ ಹಂತಕ್ಕೆ ಬಂದಿದೆ. ಮತ್ತೆ ನಾವು ಇಲ್ಲೇ ನಿಂತುಕೊಂಡು ಇದ್ರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಇಲ್ಲಿ ಬಂದಿದ್ದೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇದು ಈ ಹೊತ್ತಿನ ವಿಶೇಷ. ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.